ಸಿದ್ದರಾಮಯ್ಯ ಪಾಲಿಗಿದ್ದು ಮಹತ್ವದ ದಿನವಾಗಿದೆ. ಬುಡ ಅಕ್ರಮ ಕೇಸ್ ಸಿಬಿಐಗೆ ವಹಿಸಬೇಕೆಂಬ ದೂರು ಕೇಳಿ ಬರ್ತಾ ಇದೆ. ಇಂದು ಧಾರವಾಡ ವಿಭಾಗೀಯ ಪೀಠದಿಂದ ಆದೇಶ ಹೊರಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸುತ್ತಾಗಿದೆ ಎಂಬುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಇಂದೇ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎದುರುದಾರರು ಯಾಕೆ ಪ್ರಕರಣವನ್ನ ಸಿಬಿಐಗೆ ಕೊಡಬಾರದು ಅಂತ ಹೇಳಿಲ್ಲ, ಈ ಬಗ್ಗೆ ಕೂಡ ವಾದವಾಗಿದೆ. ಅಲ್ಲದೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆ ಆಗಿದೆ. ಮಂತ್ರಿಗಳು, ಸಚಿವರು, ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಕೂಡ. ಮುಡಾ ಹಗರಣ ಸಾವಿರಾರು ಕೋಟಿಯದ್ದಾಗಿದೆ. ಹೀಗಾಗಿ ಪ್ರಕರಣವನ್ನ ಇಂದೇ ಸಿಬಿಐಗೆ ವಹಿಸ್ತಾರೆ ಅಂತ ವಿಶ್ವಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ನೈತಿಕತೆಯಿಂದ ರಾಜೀನಾಮೆ ನೀಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ದೂರದಾರಾಗಿರುವಂತಹ ಸ್ನೇಹಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಸಿಎಂ ಅವರಿಗೂ ಕೂಡ ಮಹತ್ವದ ದಿನ, ನಿಮಗೂ ಕೂಡ ನೀವು ಹೋರಾಟ ಮಾಡ್ತಾ ಇರೋದಕ್ಕೂ ಕೂಡ ನಿಮಗೂ ಕೂಡ ಮಹತ್ವದ ದಿನ. ಸೊ ಏನಾಗ್ಬೋದು ಸರ್ ಇವತ್ತು? ಸರ್, ಈಗಾಗಲೇ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು ಸಿಬಿಐ ಕೊಡಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಭಾಳ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಇವತ್ತು ಕಾದು ನೋಡಬೇಕಿದೆ, ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಿದೆ. ಅಂದರೆ ಧಾರವಾಡದಲ್ಲಿ ಬರ್ತಾರ ಕಾರಣಕ್ಕೆ ಏನು ಅಂದರೆ ಅಲ್ಲಿ ಶಿಫ್ಟ್ ಯಾವ ಥರ ಸರ್ ಪ್ರೊಸೀಜರ್ ಅಂತ ಸರ್? ಮಾನ್ಯ ನ್ಯಾಯಮೂರ್ತಿಗಳು ಅವಾಗ ಅವ್ರಿಗೆ ಪೀಠವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಮಾನ್ಯ ನ್ಯಾಯಮೂರ್ತಿಗಳು ಏನಿದ್ದಾರೆ ಶ್ರೀಧರ್ ನಾಗಪ್ರಸನ್ನ ಅವರು ಈಗ ಧಾರವಾಡ ಪೀಠದಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ನಮ್ಮ ಅರ್ಜಿನೂ ಕೂಡ ಈಗ ಇವತ್ತು ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಓಕೆ, ಅಂದರೆ ಇವತ್ತು ಬಹುತೇಕ ಒಂದು ತೀರ್ಪು ಬರುವಂತಹ ಸಾಧ್ಯತೆ ಇದೆ ಹೇಗೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಕಳೆದ ವಿಚಾರಣೆ ಸಂದರ್ಭದಲ್ಲೇ ಮಾನ್ಯ ನ್ಯಾಯಮೂರ್ತಿಗಳು ಎಲ್ಲ ಎದುರುದಾರರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ ಮುಂದಿನ ವಿಚಾರಣೆ ದಿನಾಂಕವರೆಗೂ ಎಲ್ಲರೂ ಕಡ್ಡಾಯವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು, ನಾವು ಅಂತಿಮ ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇವತ್ತೊಂದು ಅಂತಿಮ ಆದೇಶನ ಮಾಡುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸರ್, ಒಂದು ವೇಳೆ ಸಿಬಿಐಗೆ ವಹಿಸಿದ್ದೇ ಆದಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ಒಂದು ತನಿಖೆ ನಡೆದ ಸ್ಟಾಪ್ ಆಗುತ್ತೆ ಹೇಗೆ ಸರ್ ಅಂತ? ಅದು ಇಲ್ಲ, ಸ್ಟಾಪ್ ಆಗಲ್ಲ, ಹಸ್ತಾಂತರ ಆಗುತ್ತೆ. ಈಗ ಏನು ಲೋಕಾಯುಕ್ತ ತನಿಖೆ ನಡೀತಿದೆ ಅದೆಲ್ಲ ಸಂಪೂರ್ಣ ಕಡಿತ ಸಿಬಿಐಗೆ ವರ್ಗಾವಣೆ ಆಗುತ್ತೆ. ಇದುವರೆಗೂ ಏನು ಲೋಕಾಯುಕ್ತ ತನಿಖೆ ಮಾಡೋರು ಅದನ್ನು ಸಿಬಿಐ ಅಧಿಕಾರಿಗಳು ಮುಂದುವರಿಸ್ಕೊಂಡೋಗಿ ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ಈ ಒಂದು ಪ್ರಕರಣ ಸಿಬಿಐಗೆ ವಹಿಸಿದ್ದೇ ಆದಲ್ಲಿ, ವರ್ಗಾವಣೆ ಆಗಿದ್ದೇ ಆದಲ್ಲಿ, ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಸಿಎಂ ಅವರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸರ್ ಅವರ ಕುರ್ಚಿಯ ಬಗ್ಗೆ. ಅದು ಖಂಡಿತವಲ್ಲ ಸರ್. ಈಗ ನಾವು 3-4 ದಿವಸ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚಟುವಟಿಕೆಗಳು ನಡೀತದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಥವಾ ಹೈಕಮಾಂಡ್ ರಾಜೀನಾಮೆ ಕೊಡಿಸ್ತಾರೆ. ಆಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚರ್ಚೆಗಳು ನಡೀತಾರನ್ನ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರಕರಣವನ್ನು ಸಿಬಿಐ ಕೊಡೋದಕ್ಕೆ ಒಂದು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಇವತ್ತು ಒಂದು ವೇಳೆ ಅಂದರೆ ಇವತ್ತು ನಮ್ಮ ಪರವಾಗಿ ತೀರ್ಪು ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಿರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪೊಡವರ್, ಕನ್ನಡ, ಮೈಸೂರು. ಸಿಎಂ ಸಿದ್ದರಾಮಯ್ಯ ಪಾಲಿಗಿದ್ದು ಮಹತ್ವದ ದಿನವಾಗಿದೆ. ಬುಡ ಅಕ್ರಮ ಕೇಸ್ ಸಿಬಿಐಗೆ ವಹಿಸಬೇಕೆಂಬ ದೂರು ಕೇಳಿ ಬರ್ತಾ ಇದೆ. ಇಂದು ಧಾರವಾಡ ವಿಭಾಗೀಯ ಪೀಠದಿಂದ ಆದೇಶ ಹೊರಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸುತ್ತಾಗಿದೆ ಎಂಬುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಇಂದೇ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎದುರುದಾರರು ಯಾಕೆ ಪ್ರಕರಣವನ್ನ ಸಿಬಿಐಗೆ ಕೊಡಬಾರದು ಅಂತ ಹೇಳಿಲ್ಲ, ಈ ಬಗ್ಗೆ ಕೂಡ ವಾದವಾಗಿದೆ. ಅಲ್ಲದೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆ ಆಗಿದೆ. ಮಂತ್ರಿಗಳು, ಸಚಿವರು, ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಕೂಡ. ಮುಡಾ ಹಗರಣ ಸಾವಿರಾರು ಕೋಟಿಯದ್ದಾಗಿದೆ. ಹೀಗಾಗಿ ಪ್ರಕರಣವನ್ನ ಇಂದೇ ಸಿಬಿಐಗೆ ವಹಿಸ್ತಾರೆ ಅಂತ ವಿಶ್ವಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ನೈತಿಕತೆಯಿಂದ ರಾಜೀನಾಮೆ ನೀಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ.
ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು CM ಅವ್ರಿಗೂ ಕೂಡ ಮಹತ್ವದ ದಿನ, ನಿಮಗೂ ಕೂಡ ನೀವು ಹೋರಾಟ ಮಾಡ್ತಾ ಇರೋದಕ್ಕೂ ಕೂಡ ನಿಮಗೂ ಕೂಡ ಮಹತ್ವದ ದಿನ. ಸೊ ಏನಾಗ್ಬೋದು ಸರ್ ಇವತ್ತು? ಸರ್, ಈಗಾಗಲೇ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು CBI ಕೊಡಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಭಾಳ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಇವತ್ತು ಕಾದು ನೋಡಬೇಕಿದೆ, ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಿದೆ. ಅಂದರೆ ಧಾರವಾಡದಲ್ಲಿ ಬರ್ತಾ ಇರೋ ಕಾರಣಕ್ಕೆ ಅಂದರೆ ಅಲ್ಲಿ ಶಿಫ್ಟ್ ಯಾವ ಥರ ಸರ್ ಪ್ರೊಸೀಜರ್ ಅಂತ ಸರ್? ಮಾನ್ಯ ನ್ಯಾಯಮೂರ್ತಿಗಳು ಅವಾಗ ಅವ್ರಿಗೆ ಪೀಠವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಮಾನ್ಯ ನ್ಯಾಯಮೂರ್ತಿಗಳು ಏನಿದ್ದಾರೆ ಶ್ರೀಧರ್ ನಾಗಪ್ರಸನ್ನ ಅವರು ಈಗ ಧಾರವಾಡ ಪೀಠದಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ನಮ್ಮ ಅರ್ಜಿನೂ ಕೂಡ ಈಗ ಇವತ್ತು ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಓಕೆ, ಅಂದರೆ ಇವತ್ತು ಬಹುತೇಕ ಒಂದು ತೀರ್ಪು ಬರುವಂತಹ ಸಾಧ್ಯತೆ ಇದೆ ಹೇಗೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಕಳೆದ ವಿಚಾರಣೆ ಸಂದರ್ಭದಲ್ಲೇ ಮಾನ್ಯ ನ್ಯಾಯಮೂರ್ತಿಗಳು ಎಲ್ಲ ಎದುರುದಾರರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ ಮುಂದಿನ ವಿಚಾರಣೆ ದಿನಾಂಕವರೆಗೆ ಎಲ್ಲರೂ ಕಡ್ಡಾಯವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು, ನಾವು ಅಂತಿಮ ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇವತ್ತೊಂದು ಅಂತಿಮ ಆದೇಶನ ಮಾಡುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸರ್, ಒಂದು ವೇಳೆ CBIಗೆ ವಹಿಸಿದ್ದೇ ಆದಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ಒಂದು ತನಿಖೆ ನಡೆದ ಸ್ಟಾಪ್ ಆಗುತ್ತೆ ಹೇಗೆ ಸರ್ ಅಂತದ್ದು? ಇಲ್ಲ, ಸ್ಟಾಪ್ ಆಗಲ್ಲ, ಹಸ್ತಾಂತರ ಆಗುತ್ತೆ. ಈಗ ಏನು ಲೋಕಾಯುಕ್ತ ತನಿಖೆ ನಡೀತಿದೆ ಅದೆಲ್ಲ ಸಂಪೂರ್ಣ ಕಡಿತ CBIಗೆ ವರ್ಗಾವಣೆ ಆಗುತ್ತೆ. ಇದುವರೆಗೂ ಏನು ಲೋಕಾಯುಕ್ತ ತನಿಖೆ ಮಾಡೋರು ಅದನ್ನು CBI ಅಧಿಕಾರಿಗಳು ಮುಂದುವರಿಸ್ಕೊಂಡೋಗಿ ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ಈ ಒಂದು ಪ್ರಕರಣ CBIಗೆ ವಹಿಸಿದ್ದೇ ಆದಲ್ಲಿ, ವರ್ಗಾವಣೆ ಆಗಿದ್ದೇ ಆದಲ್ಲಿ, ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. CM ಅವರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸರ್ ಅವರ ಕುರ್ಚಿಯ ಬಗ್ಗೆ. ಅದು ಖಂಡಿತವಲ್ಲ ಸರ್. ಈಗ ನಾವು 3-4 ದಿವಸ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚಟುವಟಿಕೆಗಳು ನಡೀತದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು CBIಗೆ ವಹಿಸಿದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಥವಾ ಹೈಕಮಾಂಡ್ ರಾಜೀನಾಮೆ ಕೊಡಿಸ್ತಾರೆ. ಆಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚರ್ಚೆಗಳು ನಡೀತಾರನ್ನ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರಕರಣವನ್ನು CBI ಕೊಡೋದಕ್ಕೆ ಒಂದು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಇವತ್ತು ಒಂದು ವೇಳೆ ಅಂದರೆ ಇವತ್ತು ನಮ್ಮ ಪರವಾಗಿ ತೀರ್ಪು ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪೊಡವರ ಕನ್ನಡ ಮೈಸೂರು. CM ಸಿದ್ದರಾಮಯ್ಯ ಪಾಲಿಗಿದ್ದು ಮಹತ್ವದ ದಿನವಾಗಿದೆ. ಬುಡ ಅಕ್ರಮ ಕೇಸ್ CBIಗೆ ವಹಿಸಬೇಕೆಂಬ ದೂರು ಕೇಳಿ ಬರ್ತಾ ಇದೆ. ಇದು ಧಾರವಾಡ ವಿಭಾಗೀಯ ಪೀಠದಿಂದ ಆದೇಶ ಹೊರಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ, ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸುತ್ತಾಗಿದೆ ಎಂಬುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಇಂದೇ ಪ್ರಕರಣವನ್ನ CBIಗೆ ವಹಿಸಬೇಕು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎದುರುದಾರರು ಯಾಕೆ ಪ್ರಕರಣವನ್ನ CBIಗೆ ಕೊಡಬಾರದು ಅಂತ ಹೇಳಿಲ್ಲ, ಈ ಬಗ್ಗೆ ಕೂಡ ವಾದವಾಗಿದೆ. ಅಲ್ಲದೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆ ಆಗಿದೆ. ಮಂತ್ರಿಗಳು, ಸಚಿವರು, ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಕೂಡ. ಮುಡಾ ಹಗರಣ ಸಾವಿರಾರು ಕೋಟಿಯದ್ದಾಗಿದೆ. ಹೀಗಾಗಿ ಪ್ರಕರಣವನ್ನ ಇಂದೇ CBIಗೆ ವಹಿಸ್ತಾರೆ ಅಂತ ವಿಶ್ವಾಸ ಇದೆ ಅಂತ ಹೇಳಲಾಗ್ತಾ ಇದೆ. CM ನೈತಿಕತೆಯಿಂದ ರಾಜೀನಾಮೆ ನೀಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ.